ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂದಾಜು ಮೊತ್ತ 50,000 ಖರ್ಚಾಗಿದೆ 49,870 ರಾಜೀವ್ ಗಾಂಧಿ ಸೇವೆ ಕೇಂದ್ರದ ಕಟ್ಟಡದ ಮೇಲೆ ಶೀಟ್ ಹಾಕುವ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ ಖರ್ಚಾಗಿದೆ 99,852 ರಾಜೀವ್ ಗಾಂಧಿ ಸೇವೆ ಕೇಂದ್ರ ಕಟ್ಟಡದ ಮೇಲೆ ಶೀಟ್ ಹಾಕುವ ಕಾಮಗಾರಿ ಸಮಸ್ಯೆ ಇಟ್ಕೊಂಡ್ರಿ ಪಂಚಾಯತಿ 23 ಶಿಂಗಿನಿದ್ರೆ ಗ್ರಾಮ ಪಂಚಾಯತಿ ಅಂಗನವಾಡಿ ಕೇಂದ್ರದ ಮುಂಭಾಗ ಶೀಟ್ ಹಾಕುವ ಕಾಮಗಾರಿ ಅಂದಾಜು ಮೊತ್ತ 70,000 ಖರ್ಚಾಗಿದೆ 99,978 ಬೆಳಿಗ್ಗೆ ಬೇಕಿಲ್ಲ ಕೂತಿರ್ತಾರೆ ಹೊರಗಡೆ ಶಿಂಗಿನಿದ್ರೆ ಗ್ರಾಮ ಪಂಚಾಯತಿ ಎಲ್ಲಕ್ಕಿ ಗ್ರಾಮ ಶಿಂಗಿನಿದ್ರೆ ಗ್ರಾಮ ಪಂಚಾಯತಿ ಜನಾರ್ದನ ಇವರ ಮನೆಯಿಂದ ಪುಟ್ಟ ಪ್ರಯೋಗಾಲಯಗಳಿಗೆ ಪೈಪ್ಲೈನ್ ಕಾಮಗಾರಿ ಅಂದಾಜು ಮೊತ್ತ 90,000 ಒಟ್ಟು ಪಾವತಿಸಿದ್ದು 88,006 ಗ್ರಾಮ ಪಂಚಾಯತಿ ಹೆಗ್ಗತ್ತಿ ಗ್ರಾಮದ ನರಸಿಂಹಸ್ವಾಮಿ ದೇವಸ್ಥಾನ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 93,465 ಪಾವತಿಸಿದ್ದು 82,672 ಶಿವಮೊಗ್ಗ ಪಂಚಾಯತಿ ವ್ಯಾಪ್ತಿಯ ಹೆಗ್ಗತ್ತಿ ನರಸಿಂಹಸ್ವಾಮಿ ದೇವಸ್ಥಾನವು ಶೌಚಾಲಯ ನಿರ್ಮಾಣ ಕಾಮಗಾರಿ ಮುಂದುವರೆಯಲು ಅಂದಾಜು ಮೊತ್ತ 1,80,000 ಪಾವತಿ 1,75,906 ಶಿವಮೊಗ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಗ್ಗತ್ತಿ ಗ್ರಾಮದ ತೋಟದ ವೆಂಕಟೇಶ್ ಇವರ ಮನೆ ಹಾಕಿದ ಸಿಸ್ಟಮ್ ಕಟ್ಟೆ ನಿರ್ಮಾಣ ಜಾಸ್ತಿ ಆಯ್ತು ಪಾವತಿ 87,240 ಶಿಂಗಿನಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೆಗ್ಗತ್ತಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಂಚಾರ ನಿರ್ಮಾಣ ಕಾಮಗಾರಿ ಗ್ರಾಮದ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 92,395 ಪಾವತಿ 88,648 ವಾಸ ಆಗಿದ್ದಾರೆ ಏನಾದರೂ ಬಂದರೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಮತ್ತೊಬ್ಬರು 200 ರೂಪಾಯಿ ನೋಡ್ತೀನಿ 2024-25 ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಕುಡಿಯುವ ನೀರು ಬೀದಿ ದೀಪ SS ಟ್ರೇಡರ್ಸ್ 97,420 SS ಟ್ರೇಡರ್ಸ್ 2,01,100 ಬ್ರೈಟ್ನೆಸ್ ಇಟ್ಟು ಹೆಂಗೆ ಕಾಣ್ತದೆ ನೋಡಿ ಚಾರ್ಜ್ ಶಿವಮೊಗ್ಗ ಬ್ಯಾಟ್ರಿ ಎಷ್ಟದೆ ಮರ ಚಾರ್ಜ್ 50 TS ಗುರುಮೂರ್ತಿ 8,814 ಗಾರ್ಡನ್ ಗೇಮ್ಸ್ 32,454 ಪ್ರೇಮ ಎಂಟರ್ಪ್ರೈಸಸ್ಗೆ 58,000 ಅನುಬಂಧ ಸಂಜೀವನಿ 5,104 SS ಟ್ರೇಡರ್ಸ್ ಎಂತ ಇದು ಡೆಸಿಗ್ನೇಷನ್ 19,000 ನಿರ್ದೇಶಕರು ಅಕ್ಷರದಾಸವಾನೆ ಆಟೋ ಸರ್ವಿಸ್ ಹೇಳಿ ಅಕ್ಷರದಾಸ ಅಂತ ಹಾಕ್ಲಾ ಅವರೇ ಅದು 2024-25 ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆ ಅನುಷ್ಠಾನಗೊಂಡ ಕಾಮಗಾರಿಗಳ ವೆಚ್ಚದ ವಿವರ ಕಲ್ಪನೆ ಅಂಗನವಾಡಿ ಮುಂದುವರಿದ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ ಪಾವತಿ 90,000 ಮತ್ತಿತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವ್ಯವಸ್ಥೆ ಹಾಗೂ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2,50,000 ಪಾವತಿ 2,45,000 ಪಟ್ರವಳ್ಳಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 7,50,000 ಪಾವತಿ 2,72,000 ಅಂಗನವಾಡಿ ಕಟ್ಟಡ ನಿರ್ಮಾಣ ಮುಂದುವರಿದ ಕಾಮಗಾರಿ ಅಂದಾಜು ಮೊತ್ತ 5 ಲಕ್ಷ ಪಾವತಿ 4,74,000 ಟಿಡಿ ಗ್ರಾಮದ ಅಂಗನವಾಡಿ ಕೇಂದ್ರದ ಸುಣ್ಣ ಬಣ್ಣ ಮಳಿಗೆಗಳಲ್ಲಿ ಕೆಲಸ ನಿರ್ವಹಿಸಿ ಪೂರ್ಣಗೊಳಿಸಿದ್ದಾರೆ ಮಕ್ಕಳ ಆಟ ಆಡೋದು ಜಾಗೃತಿ ಸೀಟ್ ಅಳವಡಿಕೆ 5 ಲಕ್ಷ ಪಾವತಿ 4,97,000 ರಾಜ್ಯ ಹಣಕಾಸು ಆಯೋಗ ತಾಲೂಕ್ ಪಂಚಾಯತಿ 2024-25 ಪಾವತಿ ವಿವರ 1,10,000 ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಅಂದಾಜು ಪಾವತಿ 99,562 ಮತ್ತಿತರ ಕೆಳಗಡೆ ಹೋಗ್ತೀನಿ 33
ಸ್ಥಳದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಕೊಳವೆ ಬಾವಿ ಪ್ರದೇಶವಿದ್ದು ಅಂದಾಜು ಮತ್ತು 1,40,000 ಒಟ್ಟು ಪಾವತಿ 1,39,000 ಇನ್ವಿಟಿನೂ ಅವರೇ ಅಬ್ಸರ್ವರು ಅವರು ಸ್ಥಳದಲ್ಲಿರುವ ಓದೋಮ ಅಭಿವೃದ್ಧಿ ಕಾಮಗಾರಿ ಅಂದಾಜು 2,93,708 ಪಾವತಿ ಕಲಾಲಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಟೈಲ್ಸ್ ಹಾಕುವ ಕಾಮಗಾರಿ ಅಂದಾಜು ಮೊತ್ತ 1,00,000 ಪಾವತಿ 99,426 ಸರ್ಕಾರಿ ಕಲಾಲಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ನೆಲ ಹಸು ಟೈಲ್ಸ್ ಹಾಕುವ ಕಾಮಗಾರಿ ಅಂದಾಜು ಮೊತ್ತ 1,00,000 ಪಾವತಿ 99,426 ಶಿವಮೊಗ್ಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇಂಟರ್ಲಾಕ್ ಅಳವಡಿಸುವ ಕಾಮಗಾರಿ ಅಂದಾಜು ಮೊತ್ತ 2,00,000 ಪಾವತಿ 1,98,109 ಶಿವಮೊಗ್ಗದ ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಅಳವಡಿಕೆ ಅಂದಾಜು ಮೊತ್ತ 50,000 ಪಾವತಿ 54,965 ಮಕ್ಕಳಿಗ ಕತೆ ಈಗ ಮುಂದೆ ಹೇಳ್ತಾರಂತ ಅದನ್ನು ಆಮೇಲೆ ಫೈಲ್ ತೆಗೆಸಿ ನೋಡೋಣ ಎಂ ಬಿ ಚೆಕ್ ಮಾಡೋಣ ಅಂತ ಅಂದಾಜು ಮೊತ್ತ ಕನ್ನಡದಲ್ಲಿ ಬಂದಿದ್ಕೊಂಡು gmail.com ಅಂತ gmail.com ಬಂದಿದೆ ನಾನು ನೋಡಿದ್ದೆ ಕನ್ನಡದಲ್ಲಿ ಬಂದಿದೆ ಇಲ್ಲಿ ಏನಾಗಲ್ಲ ಅಂಗನವಾಡಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2,00,000 ಪಾವತಿ 1,98,690 ಕುಳ್ಳುಂಡೆ ಅಂಗನವಾಡಿಗೆ ಕಬ್ಬಿಣದ ಮೇಲ್ಛಾವಣಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 3,00,000 ಪಾವತಿ 2,97,788 ಹಾಗೆ ದ್ವಿಚಕ್ರ ವಾಹನ ನೀಡಿರುವುದು ವಿನೀತ್ ಆರ್ ಟಿ ರಮೇಶ್ ಅಂದಾಜು ಮೊತ್ತ 1,10,000 ಪಾವತಿ 1,06,850 ಕೃಷ್ಣಮೂರ್ತಿ ಬಿನ್ ಬೊಮ್ಮಲಿಂಗಯ್ಯ ಅಳಗ ಕುಳ್ಳೊಂಡೆ ಇವರಿಗೆ ಅಂದಾಜು ಮೊತ್ತ 1,25,000 ಪಾವತಿ 1,24,350 ಇದಿಷ್ಟು ಕಾಮಗಾರಿ ಹಾಗೂ ಕಾಮಗಾರಿಗಳಿಗೆ ಮಾಡಿದ ಖರ್ಚುಗಳ ಈಗಾಗಲೇ ಕಾಮಗಾರಿ 25 ಯಾವ್ಯಾವ ಯೋಜನೆ ಮುಖ್ಯವಾಗಿ ಎನ್ಆರ್ಇಜಿಗೆ ಮತ್ತು ಸೆಕೆಂಡ್ ಫೈನಾನ್ಸ್ಗೆ ಹೆಚ್ಚು ಕಾಮಗಾರಿಗಳಾಗಿದೆ ಅದನ್ನು ಸಭೆಗೆ ಹೋಗಿ ಹೇಳಿದ್ದಾರೆ ಯಾರಾದರೂ ಫಲಾನುಭವಿಗಳಿದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಹಣ ಮೊರೆ ಇದ್ದರೆ ಅಥವಾ ಕಾಮಗಾರಿ ನಡೆದಿರುತ್ತೆ ಅದಕ್ಕೆ ಕಾಮಗಾರಿ ನಡೆದಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತಿದ್ರೆ ಅಕಸ್ಮಾತ್ ಕಾಮಗಾರಿ ನಡೆದಿದೆ ಕಳಪೆ ಕಾಮಗಾರಿ ಯಾವುದಾದ್ರೂ ಇದ್ದರೆ ಈ ಸಭೆ ಗಮನಕ್ಕೆ ತರಲಿಕ್ಕೆ ಅವಕಾಶ ಏನಾಗಿದೆ ಚರ್ಚೆ ಮಾಡ್ತಾರೆ ಕೃಷಿ ಮಾಡಿದ್ರಿ ಕೃಷಿ ತೋಟ ಮಾಡಿದ್ರಿ ದುಡ್ಡು ಬಂದಿಲ್ಲ ಮೇಡಮ್ ಆಗ್ತಿಲ್ಲ ಏನ್ ಕಾಮಗಾರಿಗಳನ್ನ ಓದಿದ್ರೆ ನಾವು ಗ್ರಾಮ ಪಂಚಾಯತ್ಗೆ ದಾಖಲಾತಿ ಪರಿಶೀಲನೆ ಕಾಮಗಾರಿಗಳ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅವರ ಮನೆಗಳನ್ನ ಭೇಟಿ ಮಾಡಿ 11 ಗಂಟೆ ಒಳಗೆ ಹಾಕಿ ಹೋಗಿದ್ಕೊಂಡ್ರು ಹೇಳಿ ಹೇಳಿ ಏನೋ ಡೌಟ್ ಇದೆ ಇಸ್ವಿ 20 ಅದು ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗೆ ಒಂದು ರಾಜ್ಯ ಹಣಕಾಸು ಆಯೋಗ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಫಸ್ಟ್ ಟೈಮ್ ಆಡಿಟ್ ಕೊಟ್ಟಿರೋದು. ಹಾಗಾಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 2020-21ನೇ ಸಾಲಿನ 24-25 ಎಲ್ಲ ಕಾಮಗಾರಿಗಳು ನರೇಗಾ ಯೋಜನೆಯಲ್ಲಿ ಕಂಡುಬಂದಿರುವಂತಹ ಗುಣಾತ್ಮಕ ಅಂಶಗಳು ಅಂತಂದ್ರೆ ಮತ್ತೆ ಮೀನುಗಾರಿಕೆ ಯೋಜನೆಯಲ್ಲಿ ಯಾರಿಗೆ ಕೆಲಸ ಬೇಕು ಅಂತ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತಿದೆ ಅದು ನಮೂನೆ 6ರಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಕೆಲಸಕ್ಕೆ ಬನ್ನಿ ಅಂತ ನಮೂನೆ 8 ಮತ್ತೆ ನಮೂನೆ 9ರಲ್ಲಿ ಸಾರ್ವಜನಿಕ ನೋಟಿಸ್ ಅನ್ನು ನೀಡಬೇಕು. ಅದು ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಎನ್ಎಂಆರ್ ಪ್ರತಿ, ಎಂಐಎಸ್ ಪ್ರತಿ, ಹಳತೆ ಪುಸ್ತಕದ ಜೆರಾಕ್ಸ್ ಪ್ರತಿ, ಎಫ್ಟಿಒ ಪ್ರತಿ, ಅಂಕಗಳ ಫೋಟೋಗಳನ್ನು ಗ್ರಾಮ ಪಂಚಾಯತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಹಾಜರಾತಿ
ಕೊಟೇಶನ್ ಕಂಪ್ಲೀಟ್